ಸತೀಶ್ ಜಾರಕಿಹೊಳಿ ಈ ಬಾರಿಯೇ ಸಿಎಂ ಆಗಬಹುದು ಅಥವಾ ಮುಂದಿನ ಬಾರಿ ಸಿಎಂ ಆಗುವುದು ಫಿಕ್ಸ್ ಅಂದ್ರು ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್. ಕರ್ನಾಟಕ ರಾಜ್ಯದ ಯಲಕ್ಕಿ ನಾಡು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮುದಾಯ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಮುಕ್ತವಾಗಿ ಸಂವಾದ ಮಾಡಿ ಕಾಂಗ್ರೆಸ್ ಪಕ್ಷದ ಶಾಸಕರ ಅಸಮಾಧಾನ, ರಾಜೀನಾಮೆ, ಸಿಎಂ ಬದಲಾವಣೆ ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು ಹಾಗೂ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಪತ್ರಿಕಾ ಸಮ್ಮುಖಕ್ಕೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಕೋಳಿವಾಡ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಈಗ ಮಳೆಗಾಲ ಬೇರೆ, ಹಲವಾರು ವಿಷಯಗಳ ಬಗ್ಗೆ ಪ್ರಶ್ನೆಗಳು ಕೇಳಿ ಉತ್ತರ ಪಡೆಯೋಣ. ಸರ್ ನಮಸ್ತೆ. ವಿಶೇಷವಾಗಿ ಮಳೆಗಾಲ ಬೇರೆ, ಸಾಕಷ್ಟು ಒಂದ್ ರೀತಿ ಅತಿವೃಷ್ಟಿ ಇದಾಗಿದೆ. ಯಾವ ರೀತಿ ಸರ್ ಮಳೆಗಾಲದಲ್ಲಿ ಯಾವ ರೀತಿ ನೀವೇನು ಅತಿವೃಷ್ಟಿ ನಮ್ಮ ತಾಲೂಕಿನಲ್ಲಿ ಏನಾದಂಗೆ ಕಾಣಲಿಲ್ಲ. ಒಳ್ಳೆ ಮಳೆ ಆಗತ್ತೆ, ರೈತರು ಖುಷಿ ಆಗದಾರ, ಬಿತ್ತನೆ ನಡೆದೈತಿ. ಒಂದೇ ಒಂದು ಏನಂತಂದ್ರೆ ಕಳಪೆ ಬೀಜದ ಒಂದ್ ಸ್ವಲ್ಪ ನಮ್ಮ ತಾಲೂಕಿನಲ್ಲಿ ನಮಗೆ ಮುಜುಗರ ತಂದಿರತಕ್ಕಂಥದ್ದು ಒಂದು, ಅದು ಬಿಟ್ಟರೆ ರೈತರೆಲ್ಲ ಖುಷಿ ಆಗದಾರ. ನಮ್ಗೆ ಅತಿವೃಷ್ಟಿ ಆಗಿಲ್ಲ, ಒಳ್ಳೆ ಮಳೆ ಆಗತ್ತೆ, ರೈತರೆಲ್ಲ ಬಿತ್ತನೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್ ಈಗ ವಿಶೇಷವಾಗಿ ಮೊನ್ನೆ ಸುರ್ಜೇವಾಲ ಮೀಟಿಂಗ್ ಆಗಿದೆ. ವಿಶೇಷವಾಗಿ ಸಾಕಷ್ಟು ಶಾಸಕರ ಒಂದ್ ರೀತಿ ಅಳಲನ್ನ ಇದ್ ಮಾಡಿದೆ. ತಮ್ದೇನಾರು ಏನಾರು ಅಹವಾಲುಗಳು, ಸಮಸ್ಯೆಗಳಿದಾವೆ ಸರ್? ನೋಡ್ರಿ, ನೀವು ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರನ್ನೇ ನೋಡಿದಿರಿ. ಇಬ್ರು ಕೈ ಹಿಡ್ಕೊಂಡು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದಾರ, 5 ಗ್ಯಾರಂಟಿಗಳನ್ನು ಕೊಟ್ಟಿದಾರ. ಅವರು ಸರಿ ಅದಾರ. ಅವ್ರ ಹಿಂಬಾಲಕರು ಕೆಲವರು ಏನೋ ಮಾತಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ ಇದು ಗೊಂದಲ ಸೃಷ್ಟಿ ಆಗಿದೆ ಹೊರತಾಗಿ ಅವ್ರಿಬ್ರು ಚೆನ್ನಾಗಿದ್ದಾರೆ, ಒಳ್ಳೆ ಆಡಳಿತ ಕೊಡಾಕತ್ತಾರ. ನಮ್ಮ ಸರ್ಕಾರ 5 ವರ್ಷ ಇರ್ತೈತಿ, ಯಾವುದೇ ತೊಂದರೆ ಕೂಡ ಆಗ್ಲಿಕ್ಕಿಲ್ಲ ಅಂತ ನಮ್ಗೆ. ಅಲ್ಲ, ಈಗ ಅಧಿಕಾರ ಹಂಚಿಕೆ ಆಗಿದೆ ಅಂತೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಆಗ್ಬೇಕು ಸಿಎಂ, ಮತ್ತೆ ಒಂದ್ ಕಡೆ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜಟಾಪಟಿ ನಡೆದಿದೆ. ಯಾರು ಹೇಳಿದ್ರು ನಿಮ್ಗೆ? ಯಾವ್ದಾರ ಬಲ್ಲ ಮೂಲಗಳಿಂದ ಹೇಳಿದ್ದಾದ್ರೆ ಹೇಳ್ಬೇಕು. ನೀವು ಯಾರೋ ಒಬ್ರು ಏನೋ ಮಾತಾಡಿದ್ದಲ್ಲ. ಯಾವುದೇ ಹೈಕಮಾಂಡು ಯಾರಿಗೂ ಏನು ಹೇಳಿಲ್ಲ, ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ, ಮಾಡೋದಿಲ್ಲ ಅಂತಾನೂ ಹೇಳಿಲ್ಲ. ಹಂಗಿದ್ದಾಗ ನಾವು ಊಹಾಪೋಹ ಪ್ರಶ್ನೆ ಕೇಳಿದ್ರೆ ಹೆಂಗೆ ಉತ್ತರ ಕೊಡ್ಲಿ? ಅದರಿಂದ ಯಾವುದೇ ಗೊಂದಲ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಇಲ್ಲ. ಉತ್ತರ ಕರ್ನಾಟಕದ ನಿಮ್ಮ ಸಹೋದ್ಯೋಗಿಗಳು, ವಿಶೇಷವಾಗಿ ರಾಜು ಕಾಗೆ ಅವರು ಹೇಳಿದ್ದಾರೆ, ಸಚಿವರುಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ, ಈ ರೀತಿ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹಾಡಿದ್ರು. ಇಲ್ಲ, ರಾಜೀನಾಮೆ ಕೊಡಬಾರದು. ಯಾರೇ ಆಗ್ಲಿ, ಶಾಸಕರನ್ನ ನಮ್ಮ ಜನಗಳ 5 ವರ್ಷ ಆರಿಸಿರೋದ್ರಿಂದ ರಾಜೀನಾಮೆ ಕೊಡಬಾರ್ದು. ಕಾಗೆ ಅವರು ಕೊಡಬಾರ್ದು, ನಾನು ಕೊಡಬಾರ್ದು, ಯಾರು ಕೊಡಬಾರ್ದು. ರಾಜಕಾರಣದಲ್ಲಿ ಒಂದ್ಸಲ ಹೆಚ್ಚು ಕಮ್ಮಿ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗದೆ ಇದ್ರೆ ಅದಕ್ಕೆ ಪಕ್ಷದ ವೇದಿಕೆ ಐತಿ, CLP ಮೀಟಿಂಗ್ ಅಂತ ಐತಿ. ಅಲ್ಲಿ ಕುತ್ಕೊಂಡು ಯಾವ್ದಾರು ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಸ್ಪಂದನೆ ಮಾಡಿಲ್ಲ ಶಾಸಕರಿಗೆ ಅಂದ್ರೆ ಆ ವೇದಿಕೆಯನ್ನು ಉಪಯೋಗಿಸಬೇಕು ಹೊರತಾಗಿ ನಿಮ್ಮ ಹತ್ರ ಬರಬಾರ್ದು. ಸರ್ ಈಗ ಇನ್ನೊಂದು ತಮ್ಮ ಅಭಿಮಾನಿಗಳು ಒಂದು ಒತ್ತಾಸೆ ಇದೆ ಸರ್. ವಿಶೇಷವಾಗಿ ಹಾವೇರಿಯಲ್ಲಿ ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವ ಹೊರಗ್ನವರಿದ್ದಾರೆ. ಒಂದ್ ಕಡೆ ಸಾಕಷ್ಟು ಇಲ್ಲಿ ಲೋಕಲ್ ಹೋಗ್ಬೇಕು ಸ್ಥಳೀಯ ಸಚಿವರು ಅಂತ ಒಂದ್ ಕಡೆ ಇದೆ. ವಿಶೇಷವಾಗಿ ಪ್ರಕಾಶ್ ಕೋಳಿವಾಡ್ ಅವರು ಏನಾರು ಸಂಪುಟ ಪುನರಚನೆ ಆದ್ರೆ, ವಿಸ್ತರಣೆ ಆದ್ರೆ, ಪುನರಚನೆ ಆದ್ರೆ ತಾವೇನಾದ್ರು ಸಚಿವರು ಆಗ್ಬೋದು? ತಾವೇನಾದ್ರು ಟವಲ್ ಹಾಸಿದ್ದೀರಾ? ನಮ್ಮ ಕಾಂಗ್ರೆಸ್ನಲ್ಲಿ ಮೊದಲನೇ ಬಾರಿ ಗೆದ್ದಂತವರಿಗೆ ಸಚಿವರು ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮ ಕಾಂಗ್ರೆಸ್ನಲ್ಲಿ ಇಲ್ಲ. ಅದರಿಂದ ಆ ಅವಕಾಶ ಬಂದಾಗ ನಾನು ನೋಡ್ತೀನಿ. ನಾನು ಆಕಾಂಕ್ಷಿ ಅಲ್ಲ, ಸಾಕಷ್ಟು ಸೀನಿಯರ್ಸ್ ಇದ್ದಾರೆ, 4 ಸರಿ 5 ಸರಿ ಶಾಸಕರಾದಂಥವ್ರು ಇದ್ದಾರೆ. ಅವರಲ್ಲಿ ಯಾರೊಬ್ರು ಮಾಡ್ಬೇಕು. ನನ್ನ ಒತ್ತಾಯ ಏನಂದ್ರೆ ನಮ್ಮ ಹಾವೇರಿ ಜಿಲ್ಲೆಗೆ ಇಲ್ಲಿಯವರ ಸ್ಥಳೀಯ ಸಚಿವರೇ ಆಗ್ಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಐತಿ. ಆದ್ರೆ ನಾನು ಆಕಾಂಕ್ಷಿ ಅಲ್ಲ. ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು MP ಆಗಿದ್ದಾರೆ ಸರ್. ವಿಶೇಷವಾಗಿ ಯಾವ ರೀತಿ ಏನು ಅನುದಾನಗಳು ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಇಂದ? ಅವರು MP ಆಗಿ ಇನ್ನೂ 1 ವರ್ಷ ಆಗಿಲ್ಲ ಅಂತ ಕಾಣುತ್ತೆ. 1 ವರ್ಷ ಆಯ್ತು ಸರ್. ಆಯ್ತಲ್ಲ. ಒಂದು ನನ್ನ ಅಭಿಪ್ರಾಯ ಏನಂತಂದ್ರೆ, BJP ಕಾಂಗ್ರೆಸ್ ಚುನಾವಣೆ ಬಂದಾಗ ಮಾತ್ರ ಇರ್ಬೇಕು. ಈಗ ಅವ್ರ MP, ನಾನು ಶಾಸಕ. ರಾಣೆಬೆನ್ನೂರಿಗೆ ಏನಾರು ಒಳ್ಳೆ ಕೆಲಸ ಮಾಡ್ತಾರ ಬೊಮ್ಮಾಯಿ ಅವರು ಅಂದ್ರೆ ಅವ್ರ ಹತ್ರ ನಾನು ಹೋಗ್ತಾ ಇರೋದು. ಅದರಿಂದ ಗೆಲ್ಲವರಿಗೂ ಮಾತ್ರ ಪಕ್ಷ ಇರಬೇಕು. ಗೆದ್ದ ಮೇಲೆ ಎಲ್ಲರೂ ಕೂಡಿ ನಮ್ಮ ಹಾವೇರಿ ಜಿಲ್ಲೆನ ಅಭಿವೃದ್ಧಿ ಮಾಡೋ ಕಡೆಗೆ ನಾವು ಹೋಗ್ಬೇಕು ಅಂತ ಹೇಳಿ ನಾವು ಬೊಮ್ಮಾಯಿ ಹತ್ರ ನಮ್ಮ ರಾಣೆಬೆನ್ನೂರು ಕೆಲಸ ಆಗೋದಿತ್ತು, ಅವ್ರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸೊ ರಾಜಕಾರಣ ಇಲ್ಲಿ ಚುನಾವಣೆ ಬಂದಾಗ ಮಾತ್ರ ನನಗೆ ಬೊಮ್ಮಾಯಿ ಅವರು ವಿರೋಧಿ. ಚುನಾವಣೆ ಮುಗಿದ ಮೇಲೆ ಅವ್ರು MP, ನಾನು MLA. ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರಂಗಿದ್ರೆ ನಾನು ನಮ್ಮ ರಾಣೆಬೆನ್ನೂರು ತಗೊಂಡ್ಬಂದ್ರಿ ಅಂತ ಕೂಡ ನಾನು ಕೂಡ ಅವ್ರ ಮನವಿಯನ್ನು ಮಾಡ್ತೀನಿ. ಈಗ ಒಂದ್ ಕಡೆ ಉತ್ತರ ಕರ್ನಾಟಕದವರು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು ಅಂತ ಇದಾಗಿದೆ. ಯಾವ ರೀತಿ ಸರ್? ಸತೀಶ್ ಜಾರಕಿಹೊಳಿ ಅವರು ನನ್ನ ಧುರೀಣರು. ನಾನು ಅವ್ರ ಅಣ್ಣನ ತರ ನೋಡ್ತೀನಿ. ಅವ್ರ ಮುಖ್ಯಮಂತ್ರಿ ಆಗಿ ನನಗೆ ಖುಷಿ.
ಆಗ್ಬಾರ್ದು ಅಂತಲ್ಲ. 224 ಜನದಲ್ಲಿ 138 ಜನ ಕಾಂಗ್ರೆಸ್ ಶಾಸಕರು ಯಾರಾದ್ರೂ ಮುಖ್ಯಮಂತ್ರಿ ಆಗರು, ಮಂತ್ರಿಗಳಾಗರು. ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾಕೆ ಸಪರೇಟ್ ಆಗಿ ಅವ್ರು ಆಗ್ಬೇಕು ಅಂತ ಕೇಳ್ತೀವಿ. ಅವ್ರು ಅರ್ಹರಿದ್ದಾರೆ. ಅವರು ಮುಖ್ಯಮಂತ್ರಿ ಇಂದಿಲ್ಲ ನಾಳೆ ಈ ಸರ್ಕಾರ ಇಲ್ಲ ಮುಂದಿನ ಸರ್ಕಾರ ಹಾಗೆ ಆಗ್ತಾರೆ. ಅವ್ರು ಮುಖ್ಯಮಂತ್ರಿ 2028 ಮತ್ತೆ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಆವಾಗೂ ಅವ್ರಿಗೆ ಅವಕಾಶ ಸಿಗ್ಬೋದು. ಅದನ್ನ ಈಗ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಮಾಡತಕ್ಕಂತ ಅವಶ್ಯಕತೆ ನನಗೇನು ಕಾಣ್ತಾ ಇಲ್ಲ. ಈಗ ಕೊನೆ ಪ್ರಶ್ನೆ, ವಿಶೇಷವಾಗಿ 2 ವರ್ಷ ಪೂರೈಸಿದ್ರೆ ತೃಪ್ತಿಕರ ಇದೆ, ವಿಶೇಷ ತೃಪ್ತಿಕರ ಆಗಿದೆಯಾ? ಯಾಕಪ್ಪ ಅಂದ್ರೆ ತಾವು ಅಧಿವೇಶನದಲ್ಲಿ ಒಂದು ಮಾತು ಹೇಳಿದ್ರೆ, ನಮ್ ಸರಿಯಾಗಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಧ್ವನಿ ಎತ್ತಿದ್ವಿ ತಾವು ಅಧಿವೇಶನದಲ್ಲಿ. 2 ವರ್ಷ ಆಗಿ ತೃಪ್ತಿಕರ ಇದೆಯಾ ನಿಮ್ಗೆ? ಇಲ್ಲ, ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗೆ 50,000 ಕೋಟಿಯನ್ನು ಕೊಟ್ಟರೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ಮಾಡ್ತಾ ಇತ್ತು. ನಿಮ್ಗೊಂದು ನೇರವಾಗಿ ಹೇಳಬೇಕು ಅಂತಂದ್ರೆ, ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಕೊನೆಯ ಬಜೆಟ್ನಲ್ಲಿ 3,11,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಈಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು 4,11,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅಂದ್ರೆ 1,00,000 ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಾಗ 50,000 ಕೋಟಿ ನೀವು ಗ್ಯಾರಂಟಿ ತೆಗೆದಿಟ್ಟರು ಕೂಡ ಇನ್ನು 3.5 ಲಕ್ಷ ಕೋಟಿ ಅಭಿವೃದ್ಧಿಗೆ ಐತಿ. ನಮ್ಮ ಹಿಂದಿನ ಸರ್ಕಾರಕ್ಕಿಂತ 40,000 ಕೋಟಿ ಅಂದ್ರೆ 3,11,000 ಕೋಟಿ ಒಂದು ಗ್ಯಾರಂಟಿ ಬಿಟ್ಟ ಮೇಲೆ 3.5 ಲಕ್ಷ ಕೋಟಿ ಇರೋದ್ರಿಂದ ಅಭಿವೃದ್ಧಿಗೆ ಸಾಕಷ್ಟು ಹಣ ನಮ್ಮ ಸರ್ಕಾರದಲ್ಲಿ ಇರೋದ್ರಿಂದ ನಮ್ಮ ರಾಣೆಬೆನ್ನೂರಲ್ಲೇ 30 ಕಿಲೋಮೀಟರ್ ಗ್ರಾಮೀಣ ಭಾಗದ ರೋಡ್ಗಳಾಗಿದ್ದಾವೆ. ನಗರದಲ್ಲಿ 20 ಕೋಟಿ ವೆಚ್ಚದಲ್ಲಿ ನಾವು ರೋಡ್ಗಳನ್ನ ಮಾಡಿದ್ದೀವಿ. ಹಿಂಗಾಗಿ ಅಭಿವೃದ್ಧಿ ಕಾರ್ಯ ನಿರಂತರ. ಅದು ಇವತ್ತು ರೋಡ್ ಮಾಡ್ತಂದ್ರೆ ನಾಳೆ ಮಳೆ ಬಂದ್ರೆ ಮತ್ತೆ ಮಾಡಲೇಬೇಕಲ್ಲ. ಹಿಂಗಾಗಿ ಅಭಿವೃದ್ಧಿ ನಿರಂತರವಾಗಿರುತ್ತೆ. ಈ ಸರ್ಕಾರ ಡಿ.ಕೆ. ಶಿವಕುಮಾರ್ ಮತ್ತು ಪಕ್ಷದ ಅಧ್ಯಕ್ಷತೆಯಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಮ್ಮ ಸರ್ಕಾರ ನಡೆದಿದೆ, ಬಹಳ ನೆಮ್ಮದಿ ನನಗಿದೆ ಅಂತಕ್ಕಂಥ ಮಾತನ್ನು ನಾವಂತೂ ಹೇಳಬಯಸ್ತೀನಿ. ಫುಲ್ ತೃಪ್ತಿ ಇದೆ, 2 ವರ್ಷ ತೃಪ್ತಿ ಇದೆ. ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ನಾನು ಮಾಡಿದ್ದೀನಿ. ಅದನ್ನು ನಾನು ಹೇಳಬೇಕು ಅಂತಂದ್ರೆ, ಒಂದು ಶಿಕ್ಷಣದ ಕ್ರಾಂತಿಯನ್ನೇ ನಮ್ಮ ತಾಲೂಕಿನಲ್ಲಿ ಇಡೀ 224 ಕ್ಷೇತ್ರದಲ್ಲಿ ಎಲ್ಲಿ ನಡೆದಿರಲಿಕ್ಕಿಲ್ಲ. ಅಷ್ಟು ಒಂದು ಶಿಕ್ಷಣ ಕ್ರಾಂತಿ ನಮ್ಮ ಇಲ್ಲಿ ಎಲ್ಲ ಹಿರಿಯರ ಮುಖೇನ ಬಹಳ ಒಂದು ಕ್ರಾಂತಿನೇ ನಮ್ಮೂರಲ್ಲಿ ನಡೆದೈತಿ. ಎಲ್ಲ ಶಾಲೆಗಳನ್ನ ಕೂಡ ಸ್ಮಾರ್ಟ್ ಕ್ಲಾಸ್ ಅಳವಡಿಕೆ ಮಾಡಿದ್ವಿ. ಎಲ್ಲ ಗ್ರಾಮದಲ್ಲೂ ಕೂಡ ನಾವು ಡಿಜಿಟಲ್ ಲೈಬ್ರರಿಯನ್ನ ಮಾಡಿದ್ವಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಯುವತಿಯರನ್ನ ಸನ್ನದ್ಧರಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನನ್ನ ಕ್ಷೇತ್ರದಲ್ಲಿ, ಜೊತೆಗೆ ಅಭಿವೃದ್ಧಿ ಜೊತೆಗೆ ರೋಡ್ ಆಗಲಿ ನೀರಾಗಲಿ ಎಲ್ಲ ನಿರಂತರ ನಡೀತಕ್ಕಂಥ, ಅದ್ರ ಜೊತೆಗೆ ಶಿಕ್ಷಣ ಕ್ರಾಂತಿ ನಡೀತಕ್ಕಂಥದ್ದು ಬಹಳ ತೃಪ್ತಿದಾಯಕವಾಗಿ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಕ್ಷೇತ್ರದ ಜನತೆಗೆ ಒಬ್ಬ ಶಾಸಕನಾಗಿ ನಿಮ್ಮ ಮಾತೇನು? ಏನು ಇನ್ನು 3 ವರ್ಷ ಇದೆ, ಅವ್ರಿಗೆ ಏನು ಭರವಸೆ ಆಶಾ ಮನೋಭಾವ ತುಂಬಲಿಕ್ಕೆ ಇಷ್ಟಪಡ್ತೀರಾ? ಶಾಸಕ ಯಾವುದೇ ಜನಪ್ರತಿನಿಧಿ ಆದ್ರೆ ಅವನು ಶಾಸಕ ಅಂತಂದ್ರೆ ನಿಮ್ಮ ಸೇವಕ. ನೀವು ನಿಮ್ಮ ಗ್ರಾಮದ ಏನೇ ಕುಂದುಕೊರತೆ ಇದ್ರು ಯಾವುದೇ ಹಂಗಿಲ್ಲದೆ ಅವರ ಮುಂದೆ ಹಿಡಿದು ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು. ಆದ್ರಿಂದ ನಾನು ಅದು ಪ್ರಜಾಪ್ರಭುತ್ವದಲ್ಲಿ ನಾನು ನಂಬಿಕೆ ಇಟ್ಟಂತವನು, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಂತವನು. ಯಾವುದೇ ಕೆಲಸ ಇದ್ರು ನೇರವಾಗಿ ಬನ್ನಿ, ನನ್ನ ಶಕ್ತಿ ಮೀರಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತೀನಿ. ಯಾವುದಕ್ಕೂ ನಾನು ಬುಧವಾರ ಮತ್ತು ಗುರುವಾರ 2 ದಿವಸ ನನ್ನ ಕಮಿಟಿ ಮೀಟಿಂಗ್ ಬಿಟ್ರೆ ಇನ್ನು ನಾನು 5 ದಿವಸ ರಾಮನಗರಲ್ಲೇ ಇರ್ತೀನಿ. ನಿಮ್ಮ ಗ್ರಾಮಕ್ಕೂ ಬರ್ತೀನಿ. ಬಂದು ನೇರವಾಗಿ ನನ್ನ ಸಂಪರ್ಕ ಬಿಟ್ಕೊಂಡು ಯಾವ ಮಧ್ಯವರ್ತಿನೂ ಕರ್ಕೊಂಡ್ ಬರ್ಬೇಡ್ರಿ ಅಂತ ನನ್ನ ಜನತೆಗೆ ನಾನು ಹೇಳಬಯಸ್ತೇನೆ. ಇಷ್ಟು ಶಿಕ್ಷಕರಿಗೆ ಗೊತ್ತಾಯ್ತಲ್ಲ, ಮಾನ್ಯ ಜನಪ್ರಿಯ ಶಾಸಕರು ರಾಣೆಬೆನ್ನೂರು ಪ್ರಕಾಶ್ ಕೋಳಿವಾಡ ಸರ್ ಅವರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ರಾಣೆಬೆನ್ನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.